ರೂಪಾಯಿ ಕಮ್ಮಿ ಮಾಡೋರೆ, 2 ರೂಪಾಯಿ ಕಮ್ಮಿ ಮಾಡೋರೆ. ನಾವಿಲ್ಲಿ ಸಂಪೆಕಟ್ಟಲ್ಲಿ ಇದೀವಿ. ಪವನ್ ನೀರು ಕುಡಿತಾನೆ. ಇವ್ರು 3 ಜನ ಏನೋ ಡಿಸ್ಕಷನ್ ಮಾಡ್ತಾರೆ, ಅದೇನು ಗೊತ್ತಿಲ್ಲ. ರಶ್ಮಿತಾ ಮ್ಯಾಮ್ ಮಾತ್ರ ಇಲ್ಲಿ ನಿಂತವ್ರೆ. ಸೂರಜ್ ಬಾಟ್ಲಿಲಿ ನೀರು ತಗೊಂಡವನೆ. ಸೂರಜ್ ಒಂದು ಬಾಟ್ಲಿ ನೀರು ತಗೊಂಡವನೆ. ಇವನೇನ್ ಮಾಡ್ತಾ? ಮಾರುತಿ ಉಪ್ಪಿನಕಾಯಿ ತಿನ್ನೋದು ಬಿಟ್ಟಿಲ್ಲ. ಸ್ಕಂದ ಒಬ್ನೇ ಡೈರಿ ಮಿಲ್ಕ್ ತಿಂತವನೆ. ಕೊಡು ಮಚ್ಚಿ. ಬಾಯಿ ಒಳಗೆ ಇದು ಜೇನುಳ ಕಚ್ಚಿದೆ. ಇವಳು ಮೌನಿಕಾ ಅಂತ, ಏನು ತಗೊಂಡಿಲ್ಲ, ಒಬ್ಳೆ ತಿಂದ್ಲು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಸ್ಕಂದ ಮೌನಿಕಂಗ್ ಕೊಟ್ಟ, ಶ್ರೀನಿಧಿ ಕೊಡ್ಲಿಲ್ಲ. ಸೂರಜ್ ಒಂದು ಚಿಪ್ಸ್ ತಗೊಂಡನೆ ಬಿಂಗೋದು. ಮಚ್ಚಿ ತಡಿ, ಬ್ಲಾಗ್ಸ್ ಮಾಡೋಣ. ಸೋನಾ ಮತ್ತೆ ಇವರೆಲ್ಲ ಇಲ್ಲಿ ಏನತ್ತ, ಅಲ್ಲಿ ಯಶವಂತ್ ಮತ್ತೆ ರಾಕೇಶ್ ನೋಡ್ತಿದ್ದೀರಾ. ಚೆನ್ನಾಯ್ತಾ ಇದು? ನಾನು ಹೇಳಿ ವಿಡಿಯೋ ಮಾಡ್ತೀನಿ. ಹೇಳ್ರಪ್ಪ, ಹೇಳ್ರು. ಅದೇ ಏನೋ ರೂಲ್ಸ್ ಏನೋ ಹೇಳ್ತಿದ್ರಲ್ಲ. ಸ್ಕಂದ ಒಬ್ನೇ ಕೂತವನೆ ಹುಡುಗಿರ ಮಧ್ಯದಲ್ಲಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅವನೊಂದು ವಿಡಿಯೋ ಮಾಡೋಣ ಅಂದ್ರೆ ಸಿಗ್ಮಾ ಅಂತಿದ್ರಲ್ಲ, ಇವಾಗ ಸಿಗ್ಮಾ ಹೋಗ್ಬಿಟ್ಟು ನೋಡು, ನೀನ್ ಮಾಡಲ್ವಲ್ಲ ಯಾರು. ಯಾವಾಗ್ಲೂ ವಿಡಿಯೋ ಮಾಡ್ತಿರ್ತೀನಿ, ನನಗೊಬ್ಬರು ವಿಡಿಯೋ ಮಾಡ್ತೀನಿ, ಫುಲ್ ಖುಷಿ ಆಗ್ತಿದೆ. ಸೋನಾ ಚಿಪ್ಸ್ ಕೊಡ್ತಾಳೆ. ಸೋನಾ ತಡಿ ಮಚ್ಚಿ, ಚಿಪ್ಸ್ ರೆಕಾರ್ಡ್ ಮಾಡ್ತೀನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹೋಮ್ ಸ್ಟೇ ರಿವ್ಯೂ ತೋರಿಸ್ತಾ ಇದೀವಿ. ನಾನು ಪವನ್. ಹೋಮ್ ಸ್ಟೇ ರಿವ್ಯೂ. ರಶ್ಮಿತಾ ನೋಡಿ ರೂಮ್ ಹುಡುಕ್ತಾರೆ ಎಲ್ಲ. ಇದು ಟಾಪ್ ವ್ಯೂ ಬಾಲ್ಕನಿ. ಈ ಡಿಲಕ್ಸ್ ರೂಮಿಗೆ ಒಬ್ರಿಗೆ 2,000 ರೂಪಾಯಿ. ನಾನು, ಗೌತಮ್, ಪವನ್ ಈ ರೂಮ್ ಆಯ್ಕೆ ಮಾಡ್ಕೊಂಡಿದೀವಿ. ಟಾಪ್ ವ್ಯೂ ನೋಡಿ. ನಾನು ಮಾಡಿ ಫ್ರೆಂಡ್ಸ್, ನಮಗೆ ಕೊಡ್ತಿಲ್ಲ ರೂಮು, ಹೊರಗಡೆ ಹೋಗೋಣ. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಬನ್ನಿ ಹೋಗೋಣ. ನೋಡಿ ಟಾಪ್ ವ್ಯೂ ಕೊನೆ ಸರಿ. ಗೌತಮ್ ಅವ್ರು ಇವಾಗ ಕೆಳಗಡೆ ತೋರಿಸ್ತಾರೆ ರೂಮ್ಗಳನ್ನು. ಯಶವಂತ್ ಹಾಯ್ ಹೇಳಪ್ಪ. ರಾಮನಗರ್, ಸ್ಟ್ರೈಟ್ ಫ್ರಮ್ ರಾಮನಗರ್ ಮಾಗಡಿ. ಸೋನಾ ಮತ್ತೆ ಲಾರಿ ಅವ್ರು ಏನೋ ಮಾಡ್ತಿದಾರಲ್ಲಿ, ಏನೋ ಗೊತ್ತಿಲ್ಲ. ಸ್ಕಂದ ಸೂಸೈಡ್ ಮಾಡ್ಕೊಳಕ್ ಹೋಗ್ತಾನೆ. ಮಚ್ಚಿ, ಸೂರು ಇಬ್ರು ಏನ್ ಮಾಡ್ತಿದ್ದೀರಾ? ಆಕ್ಷನ್ ಡಿಜೆ ಮಕ್ಕಳದ್ದು ಅಂತ ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಎಲ್ಲ ಸತ್ಸಂಗ ಮಾಡ್ತಾವ್ರಿ ಇಲ್ಲಿ ಕುತ್ಕೊಂಡು. ಅಲ್ಟಿ
ಒಂದೇ ಇರೋದು. ದಾರಿ ಹುಡುಗುತ್ತಿದ್ದೆ. ಮಾಡು ವ್ಲಾಗಲ್ಲಿ ಚೈತನ್ಯ ಎಮ್ಕೆ ಬ್ರೇಕಪ್ ಮಾಡ್ಕೊಂತ ಹೇಳಿ ಫ್ರೆಂಡ್ಶಿಪ್ ಇಂದ ಬಾಯ್. ಯಶವಂತ್ ಹೊಸ ಹುಡಿ ಬೆಂಗಳೂರಿಗೆ ಹೋಗಿ ತಗೊಂಡಿದ್ದೇನೆ. ಹಾ ಹೇಳು. ಡೆಲ್ಲಿಯಿಂದ ತಗೋ ಬಂದಿರೋ ಬಟ್ಟೆ ಹಾಕೊಂಡಿದ್ರೆ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸ. ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ. ಅಲ್ಲಿಂದ ಒಂದು ಜೀಪ್ ಬರುತ್ತೆ. ಇಲ್ಲ ಯೂಟ್ಯೂಬ್ ವ್ಲಾಗ್ ಮ್ಯಾಮ್ ಇದು. ಯೂಟ್ಯೂಬ್ ಇವನು ದಾರಿಲಿ ಹೋಗೋ ಎಲ್ಲ ಕಿತ್ತಿ ಐಡೆಂಟಿಫಿಕೇಶನ್ ಕೇಳ್ತಾನೆ. ಒಂದು ಸ್ಪೀಸೀಸ್ ಕೇಳಿದ್ದೀನಿ ಮ್ಯಾಮ್, ಹೇಳಲೇ ಇಲ್ಲ ನನಗೆ. ಕಾಫಿ ಗಿಡ ಇದ್ದಂಗೆ ಇದೆ ಮ್ಯಾಮ್, ಬೀಜ ಎಲ್ಲ ಬಿಟ್ಟಿದೆ. ಹೇಳಿ ಇನ್ನೊಂದ್ಸತಿ ಹೇಳ ಮಸಿ. ಟ್ರೀ ಐಡೆಂಟಿಫಿಕೇಶನ್. ಇವಳು ನಮ್ ಕ್ಲಾಸಿಕ್ ಟಾಪರ್. ಕೊಡ್ಚದ್ರಿಗೆ ಹೋಗಿಲ್ಲ ಇಲ್ಲಿ ಕೊಡ್ಚಾದ್ರಿಗೆ ಟ್ರೆಕ್ಕಿಂಗ್ ಮಾಡಕ್ಕೆ ಅಂತ ಬಂದಿದ್ದಾಳೆ ಇವಳು. ಸಾಕ್ಷಿ ಫ್ರಮ್ ಹೊನ್ನಾಳಿ. ಫುಲ್ ಸೈಲೆಂಟ್. ಇಲ್ಲಿ ನೋಡಿದ್ರೆ ವೈಲೆಂಟ್ ಫುಲ್ಲು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಎಲ್ಲ ಇಂಟರಾಕ್ಷನ್ ಸೆಷನ್ ನಡೀತಾ ಇದೆ ಇಲ್ಲಿ. ಎಲ್ಲ ಟಾಪರ್ಸ್ ಅಪ್ಪ ಇವರು. ಮಧ್ಯದಲ್ಲಿ ಇರೋರು ಮಾತ್ರ ಮಿಸ್ಸು. ರಶ್ಮಿತಾ ಮ್ಯಾಮ್ ಅಂತ. ರಶ್ಮಿತಾ ಮ್ಯಾಮ್ ಫ್ರಮ್ ಎಗ್ಗೋಡ್. ಹಾ ಗೊತ್ತಿಲ್ಲ. ಹೇಳು. This is the 13th highest peak in Karnataka and highest peak in Shivamogga district. ನನ್ ಬಾಯಲ್ಲಿ ಹೊಗೆ ಬರ್ತಿದೆ, ಕಾಣಿಸ್ತಿದ್ಯಾ? ಫಸ್ಟಿಗೆ ಇದು ನಾವು ಅಣ್ಣ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರಾಮಪ್ಪ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾವು ಡ್ರೈವಿಂಗ್ ಮಾಡೋದು ಜಾಸ್ತಿ. ಡ್ರೈವಿಂಗಾ? ಜನ ಇಲ್ಲ ಅಂದಾಗ ಜೀಪಿಗೆ ಹೋಗಲ್ಲ. ಹೀಗೆ ಎಷ್ಟು ವರ್ಷದಿಂದ ಡ್ರೈವಿಂಗ್ ಮಾಡ್ತಿದ್ದೀರಾ? ನಾವು 10-12 ವರ್ಷ ಆಯ್ತು. ಹಾಂ. ಇಲ್ಲೇನ ಮನೆ ನಿಮ್ಮದು? ನಮ್ಮನೆ ಚೆಕ್ ಪೋಸ್ಟ್ ಹತ್ರನೇ. ಜಾಯ್ನ್ ಆಗಿದ್ದಾರೆ ಕಡೂರು ರಾಕೇಶ್ ಮತ್ತು ದಾವಣಗೆರೆ ಸಹನಾ. ಇವರು ಚಿತ್ರದುರ್ಗ. ಏನು ಹೆಸರು? ಮತ್ತೆ ಇವಳಾಗೆ ನಮಸ್ಕಾರ. ಫಸ್ಟ್ ಇಲ್ಲಿ ಕಾಣ್ತಿರೋದು ಮೋನಿಕಾ ಫ್ರಮ್ ಚಿಂತಾಮಣಿ, ಸ್ಕಂದ ಫ್ರಮ್ ತೀರ್ಥಹಳ್ಳಿ ಅಂಡ್ ಸೂರಜ್ ಫ್ರಮ್ ಗೋಕಾಕ್, ನಂದು ಫ್ರಮ್ ಬೆಂಗಳೂರು ಗೋವಾ. ಹಿಂದ್ಗಡೆ ಯಾರೋ ಕಾಣಿಸ್ತಾರೆ. ನೆಕ್ಸ್ಟ್ ಅವರ್ ಡೆಸ್ಟಿನೇಷನ್ ಈಸ್ ಇವಾಗ ಫಾರೆಸ್ಟ್ ಚೆಕ್ ಪಾಯಿಂಟಿಗೆ ಹೋಗ್ತಾ ಇದೀವಿ. ಇವರೆಲ್ಲ ಲೇಟಾಗಿ ಬರ್ತಾರೆ. ಹಿಂದ್ಗಡೆ ಅಲ್ಲಿ ನೋಡಿ ಚೈತನ್ಯ ಎಂ ಕೆ ಮತ್ತೆ ಸಾಕ್ಷಿ ಅವರು. ಮಾರುತಿ ಗುಹೆ ಒಳಗೆ ನುಗ್ತಾನೆ ಫಸ್ಟ್. ಎಲ್ಲ ಹೋಗ್ತಾನೆ ಗೊತ್ತಿಲ್ಲ. ಸಖತ್ ಸೈಕ್ ಇದೆ ಫ್ರೆಂಡ್ಸ್. ನಿಮ್ಮ ಜೀವನದಲ್ಲಿ ಒಂದ್ಸತಿನಾರು ಈ ಥರ ಕಾಡೊಳಗೆ ಬನ್ನಿ. ಕೊಡ್ಚಾದ್ರಿ ನೋಡಿ. ದುಡ್ಡು ಇಟ್ಕೊಂಡು ಏನು ಮಾಡ್ತೀರಾ? ಆನಂದಿಸಿ. ಮುಂದೆ ಮಿಸ್ ಹೇಳ್ತೀರಿ, ಕೇಳಿಸ್ಕೊಳ್ಳಿ. ಹೇಳಿ ಮ್ಯಾಮ್, ಹೇಳಿ. ಹೇಳಿ. ದಿನ ನಿಮ್ಮ ಹತ್ರ ದುಡ್ಡು ಇರುತ್ತೆ, ಹೋಗ್ಬೇಕಂದ್ರೆ ಟೈಮ್ ಇರಲ್ಲ, ಫ್ರೆಂಡ್ಸ್ ಇರಲ್ಲ ಜೊತೆಗೆ. ಮಿಸ್ ಮಾಡ್ಕೊಂತೀರಿ ಇವಾಗ ಫ್ರೆಂಡ್ಸು. ಎಲ್ರು ಅವ್ರವ್ರ ಸಲಹೆ ಹೇಳ್ತಾ ಇದ್ದಾರೆ. 1 ಕಿಲೋಮೀಟ್ರ್ ಆದಮೇಲೆ ಎಲ್ಲ ಸಲಹೆ ಹೇಳ್ತಾ ಇದ್ದಾರೆ. ಎಲ್ಲ ಕೇಳಿಸ್ಕೊಳ್ಳಿ. ಇಲ್ಲ ಹಂಗೆ ಬ್ಯಾಗ್. ನಾನು ಮಾರುತಿ ಎಲ್ಲರಿಗಿಂತ ಲಾಸ್ಟ್ ಹೋಗ್ತಾ ಇದ್ದೀವಿ. ಇವಾಗ ಮೇಲೆ ಹತ್ತಿದ್ದಾಯ್ತು, ಕೆಳಗೆ ಇಳಿತಾ ಇದ್ದೀವಿ ಮೆಟ್ಲನ್ನ. ನೋಡ್ಬೋದು ಫ್ರೆಂಡ್ಸ್, ನೋಡಿ ಎಲ್ಲ ಅಲ್ಲೇ ಮುಂದೆ ಹೋಗ್ತಾ ಇದ್ದಾರೆ. ಕೊಡ್ಚಾದ್ರಿ ಬೆಟ್ಟ ಅಲ್ಲೇ ಇದೆ. ಮಾರುತಿ ನೋಡಿ ಚಿತ್ರದುರ್ಗ ಕೋಟೆಯಿಂದ ಬಂದವನೆ ಫ್ರೆಂಡ್ಸ್. ಇವ್ರದ್ದು ಕುರಿ ಬಿಸ್ನೆಸ್ ಇದೆ. ನಿಮಗೇನೇ ಕುರಿ ಮಾಹಿತಿ ಬೇಕಾದರೂ
ಮಾರುತಿ ಎಸ್ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಅವರು ಸರಿಸುಮಾರು ಒಂದು 90 ರೈತರು ಸಂಪರ್ಕ ಇದೆ ಅವರಿಗೆ. ಅದರಿಂದ ಅವರ ಬಿಸ್ನೆಸ್ ಇನ್ನೂ ಮುಂದೆ ಹೆಚ್ಚಿನ ಕಾಲ ನಡೀಲಿ ಅಂತ ಆಶಿಸುತ್ತಾ ನಮ್ಮ ವಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ. ಗದಗ ರವಿಯವರು ಹೋಗ್ತಾ ಇದ್ದಾರೆ. ಕೊನೆಯ ಕ್ಷಣಗಳಲ್ಲಿ ನಮ್ಮ ಟ್ರಿಪ್ಪಿಗೆ ಜಾಯ್ನ್ ಆಗಿದ್ದ ರವಿಯವರ ಸಲಹೆಯನ್ನು ಕೇಳೋಣ ಬನ್ನಿ. ರವಿಯವರೇ, ನಿಮಗೆ ಹೇಗೆ ಅನಿಸ್ತಾ ಇದೆ? ಹಂಗೆ ಹೋಗ್ತಾನೆ ಹೇಳಿ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಹೊಸ ಎಕ್ಸ್ಪೀರಿಯೆನ್ಸು. ಹಾಂ, ನಾವು ಟ್ರಿಪ್ ಅಂದರೆ ಈ ಥರ ಅಂದ್ಕೊಂಡಿದ್ದಿಲ್ಲ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಹಾಂ, ಥ್ಯಾಂಕ್ ಯು. ರಾತ್ರಿ ಹೊತ್ತು ಹುಡುಗಿರ ಜೊತೆ ಎಲ್ಲ ಫುಲ್ ಕೋಆರ್ಡಿನೇಷನ್ ಇದ್ರು. ರವಿಯವರೇ, ನಿಮ್ಮ ಮುಖವನ್ನು ಕ್ಯಾಮ್ರಾಗೆ ತೋರಿಸ್ಬಿಟ್ರೆ ವೀಕ್ಷಕರು ಹೇಳುತ್ತಿದ್ದಾರೆ. ರವಿಯವರು ಇವಾಗ ಒಂದು ಸ್ವಲ್ಪ ಸ್ಪೀಡಾಗಿ ಹೋಗೋಣ ಬನ್ನಿ. ನೀವು ಹಾಗೆ ನೋಡ್ಬೋದು, ಇನ್ನೂ 1 ಕಿಲೋಮೀಟ್ರ್ ಆಗಿಲ್ಲ, ಅಲ್ಲೇ ಫುಲ್ಲು ಸ್ವೆಟ್ ಕಿತ್ಕೊಂಡು ಹೋಗ್ತಾ ಇದೆ ನಮ್ಮ ಮುಖದಲ್ಲಿ. ಮಾರುತಿಯವ್ರ ಮುಖ ನೋಡಿದ್ರೆ ಅಂತೂ ಕಾಣಿಸ್ತಾನೆ ಇಲ್ಲ, ಫುಲ್ ನೀರಲ್ಲಿ ಮುಳುಗೋಗಿದೆ ನೋಡಿ. ಅವ್ರು ಜಾಕೆಟ್ ಹಾಕೊಂಡಿದ್ರು ಚಳಿ ಇರುತ್ತೆ ಅಂತ ಬಿಚ್ಚಿಬಿಟ್ಟು ತೊಡೆ ಕರ್ಕೊಂಡ್ಬಿಟ್ಟಾರೆ. ನಮ್ಮ ರವಿಯವರು ಕೂಡ ಅದೇ ತರಹ ಮಾಡಲು ಹೋಗ್ತಿದ್ದಾರೆ. ತೊಡೆಗೆ ಜಾಕೆಟನ್ನು ಕಟ್ಟಿಕೊಳ್ಳುತ್ತಿದ್ದಾರೆ. ವೀಕ್ಷಕರೇ, ನೆಕ್ಸ್ಟ್ ಸತಿ ಬರ್ಬೇಕಾದ್ರೆ ಇಲ್ಲಿಂದ ಉಸ್ಕೊಂಡ್ ಬಂದ್ಬಿಡಿ. ಇವರೆಲ್ಲ ಇಲ್ಲಿಂದ ಎಲ್ಲ ಬರ್ತವ್ರೆ. ಇದು ವೇಸ್ಟ್ ಆಫ್ ಟೈಮ್ ಅಂಡ್ ಎನರ್ಜಿ ಅಂತ ಹೇಳ್ಬೋದು. ರಶ್ಮಿತಾ ಮ್ಯಾಮ್ ಫಸ್ಟ್ ಟೈಮ್ ಜಂಪ್ ಮಾಡೋದು ನೋಡ್ತಾ ಇದೀವಿ ವೀಕ್ಷಕರೇ. ನೋಡಿ ಲಾರಿ ಅವರು ನೆಕ್ಸ್ಟ್ ಗೌತಮ್ ಜಾರಿದ್ರು. ಮಾರ್ಕ್ ಮಾಡಿದ್ದಾರೆ someone. ನೋಡಿ ಯಶವಂತ್ ಮಾರಪ್ಪ ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಾನೆ. ಯಶವಂತ್ ಕೂಡ ಸಿಕೆ ಫ್ರಮ್ ರಾಮನಗರ್. ಕೊಡ್ಸಾರಿ ಟ್ರೆಕ್ಕಿಂಗ್ ಫಸ್ಟ್ ಟೈಮ್. ಅವನ ಜೊತೆ ಫುಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಅವನು ಡೆಕಾಥ್ಲಾನಿಂದ ಒಂದು ಅಪ್ಪರ್ ತಿಂದಿದ್ದ. ಆ ಅಪ್ಪರು ಒಂದು 10 ನಿಮಿಷಕ್ಕೆ ಬಿಚ್ಚಿ ಕಟ್ಕೊಂಡ. ಫುಲ್ ಶೆಕೆ ಆಗ್ತಿದೆ ಅವನಿಗೆ. ಎಕ್ಸ್ಪೀರಿಯನ್ಸ್ ಇನ್ನೂ ಮುಂದೆ ಹೋಗ್ತಾ ಹೇಳ್ತೀವಿ ಗೈಸ್. ನಮ್ಮನ್ನ ಚೈತನ್ಯ ಎಮ್ಕೆ ಸಾಕ್ಷಿ ಯಶವಂತನ್ ಬಿಟ್ಟು ಫೋಟೋ ತಗೊಂತಿದ್ದಾರೆ. ತಕೊಂಡು ಹೋಗೇ ಬಿಟ್ರು. ಗೌತಮ್ ಯಾರ್ದು ಕ್ಯಾಮ್ರಾ ಇಸ್ಕೊಂಬಂದಾನೆ ಗೊತ್ತಿಲ್ಲ. ಮಾಡಂಬ ನೋಡಿ ಫ್ರೆಂಡ್ಸ್, ಇಡ್ಲುಮನೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಇಡ್ಲುಮನೆ ಫಾಲ್ಸ್ ಇನ್ನೇನು ಬಂದೇ ಬಿಡ್ತು. ಗೌತಮ್ ಅವ್ರು ಜಾರ್ತಾ ಇದ್ದಾರೆ. ಸಮಸ್ಯೆ ಏನಿಲ್ಲ. ನೈಕಿ ಬ್ರ್ಯಾಂಡೆಡ್ ಪ್ರಮೋಷನ್ ಏನು ಮಾಡ್ತಿಲ್ಲ ನೈಕಿ ಅವರಿಗೆ. ಫಾಲ್ಸ್ ಅಲ್ಲಿ ತುಂಬಾ ಸಖತ್ ನೀರಿದೆ. ಯಾರು ಈಜಾಡ್ಬೇಡಿ, ಯಾರು ಈಜಾಡೋಕೆ ಹೋಗ್ಬೇಡಿ. ನೋಡಿ ಡೇಂಜರ್. ನೀರಿನ ಹಾವಳಿಯಿಂದ ಇಡ್ಲುಮನೆ ಫಾಲ್ಸ್ ಅನ್ನು ಮುಚ್ಚಿದ್ದಾರೆ. ಕಂದ ಸರಿ ಆಯ್ತು, ನೀವು ಕಡೆ ಸ್ನಾನ ಮಾಡಿ, ಏನು ಸಮಸ್ಯೆ ಇಲ್ಲ. ಎಲ್ಲ ಫೋಟೋ ತೆಗೆಸ್ಕೊಂತಿದ್ದಾರೆ. ತುಂಬಾ
ತುಂಬಾ ಚೆನ್ನಾಗಿದೆ ಇಲ್ಲಿ, ನೀವು ಬರ್ರಿ. ಇಳ್ಳು ಮನೆ ಫಾಲ್ಸ್ ಬಿಟ್ಟು ನೆಕ್ಸ್ಟ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಎಲ್ಲರೂ ತುಂಬಾ ಸುಸ್ತಾಗ್ಬಿಟ್ಟಿದ್ದಾರೆ. ಮಿಸ್ ಗ್ಲೂಕೋಸ್ ಬೇಡ ಬೇಡ ಅಂದ್ಬಿಟ್ಟು ತಂದ್ರೆ ಗ್ಲೂಕೋಸ್ ಎಲ್ಲ ಮಿಸ್ ತಿಂದ್ಬಿಟ್ರು. ಕಾಣಿಸ್ತಾ ಇದ್ದಾವೆ, ದಯವಿಟ್ಟು ವಿಸಿಟ್ ಮಾಡಿ, ಒಳ್ಳೆ ಪಕ್ಷಿ ಕಾಣಿಸ್ತವೆ. ಫ್ರೆಂಡ್ಸ್, ನಂದು ಬಿದೋಗಿದ್ಲು ಅಲ್ಲಿ ಕೆಳಗೆ, ರಶ್ಮಿತಾ ಮ್ಯಾಮ್ ಎತ್ಕೊಂಡ್ ಬಂದವ್ರೆ. ಅದಕ್ಕೋಸ್ಕರ ಒಂದು ಚಾಕ್ಲೇಟ್ ಕೊಟ್ಲು ಮಿಸ್ಸಿಗೆ ಎತ್ಕೊಂಡ್ ಬಂದಿದ್ದಕ್ಕೆ. ಏ ಸಾಕ್ ಹೋಗೋ ಕಡೆ, ಸಾಕು. ಮೋನಿಕಾನ ಸೂರಜು ಅಲ್ಲಿಂದ ಕೆಳಗೆ ಸೇಫ್ ಆಗಿ ಕರ್ಕೊಂಡ್ ಬಂದವನೆ. ಸದ್ರಂ ಬರ್ಡ್ ವಿಂಗು, ಕರ್ನಾಟಕ ಸ್ಟೇಟ್ ಬಟರ್ಫ್ಲೈ ಅಲ್ಲಿ ಕಾಣಿಸ್ತಾ ಇದೆ. ಹೈಯೆಸ್ಟ್ ಪಾಯಿಂಟ್ ಅಲ್ಲಿ, ಹೈ ಆಲ್ಟಿಟ್ಯೂಡ್ ಅಲ್ಲಿ ಫ್ಲೈ ಮಾಡ್ತಾ ಇದೆ. ಇಟ್ ಇಸ್ ದ ಲಾರ್ಜೆಸ್ಟ್ ಬಟರ್ಫ್ಲೈ ಇನ್ ಇಂಡಿಯಾ. ತುಂಬಾ ಚೆನ್ನಾಗಿರುತ್ತೆ. ಅದರದ್ದು 180 mm ಸೈಜ್ ಇರುತ್ತೆ ವಿಂಗ್ಸ್ ಇಂದು. ನಂದು ಅಲ್ಲೇ ಕುತ್ಕೊಳ್ಳೋಕೆ ಹೇಳ್ತಿದ್ದಾಳೆ. ಸಾಕಾಯ್ತಂತ ಹೇಳಿಗೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಬೆಂಗಳೂರವ್ರು ನೋಡಿ, ಪಿಜ್ಜಾ ಬರ್ಗರು ಅಲ್ಲಿ ಇಲ್ಲಿ ಕೂಲ್ ಡ್ರಿಂಕ್ಸು, ಬಾರೋಗಿ ಇರೋ ರೆಸ್ಟೋರೆಂಟ್ ಹೋಗಿ ಈ ಥರ ಬಾಡಿಲಿ ಏನೂ ಇರಲ್ಲ, ಸುಮ್ಮನೆ ವೇಸ್ಟ್ ಇರಲ್ಲ. ನೋಡಿ ಎಷ್ಟು ಸ್ಟೆಪ್ ಹತ್ತುತ್ತಾಳೆ, ನಿಂತ್ಕೊತಾಳೆ. ಕಿತ್ತೋಗಿರೋ ಕಡ್ಡಿ ಬೇರೆ ಇಟ್ಕೊಂಡವಳು ಇವಳು. ಸೂರಜು ಮೋನಿಕಾ ನೋಡಿ ಮುಂದೆ ರನ್ನಿಂಗ್ ರೇಸು. ಏನೂ ಇಲ್ಲ, ಸ್ವಲ್ಪ ದೂರ ಅಷ್ಟೇ. ಆಮೇಲೆ ನಿಮ್ಮ ಅಣ್ಣನೂ ಬಿದ್ದೋಗದೆ ಕೆಳಗೆ. ಇಟ್ಲು ಮನೆ ಫಾಲ್ಸ್ ಮುಗಿಸಿ ಒಂದು ಬೆಟ್ಟ ಹತ್ತಿದ್ದೀವಿ. ಬೆಟ್ಟ ಹತ್ತಿ ಒಂದು ಬೆಟ್ಟ ಕೆಳಗೆ ಇಳಿತಾ ಇದ್ದೀವಿ. ಇಲ್ಲೂ ಕೂಡ ಲಾಸ್ಟಿಗೆ ಬರ್ತಾ ಇದ್ದೀನಿ ನಾನು. ಇನ್ನೂ ಬದುಕಿದ್ದೀನಿ ಗೈಸ್. ಅವಾಗಲೇ ಅಲ್ಲಿದ್ವಿ, ಇವಾಗ ಇಲ್ಲ ಹತ್ತಾ ಇದ್ದೀವಿ. ಏನಾಗಿದೆ? ಸಕ್ಕತ್ತಾಗುತ್ತಲ್ಲ. ಇವಾಗ ಏನು ಕೊನೆಯ ಹಂತದಲ್ಲಿ ಇದ್ದೀವಿ. ಚೈತನ್ಯ ಏನ್ ಮಾಡ್ತಿದ್ದೀವಿ? ಲಾರಿ ಅವರು, ಮೋನಿಕಾ ಅವರು, ರವಿ, ಸೂರಜ್, ಪವನ್, ಮಾರುತಿ, ಸಾಕ್ಷಿ, ಇನ್ನೊಂದ್ಸತಿ ಅಷ್ಟೇ ಸಾಕ. ಸೋನಾ, ರಂಗರಾಜು, ಬಾಯ್ ಗೈಸ್. ಗೌತಮಿಗೆ ದುಡ್ಡು ಬಂದಿಲ್ಲ, ಅದಕ್ಕೆ ಒಂದೇ ಕಣ್ಣಲ್ಲಿ ಹೇಳ್ತವ್ರೆ. ಕೊನೆಗೂ ಇವನು ಯಾಟ್ರಿ ಬಂತ ಹೇಳಲಿಲ್ಲ. ಇದು ರಾಕಿ ಬಾಯಿ ಕಡೂರಿ ಹೊರಟಾನ ಏನೋ ಗೊತ್ತಿಲ್ಲ.
ನೀನ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯ್ತಿದ್ದು. ತುಂಬಾ ಚೆನ್ನಾಗಿತ್ತು. ಹಾ. ಮತ್ತೆ ಎಲ್ಲರೂ ಬರ್ರಿ ವಿಸಿಟ್ ಮಾಡಿ. 13 ಕಿಲೋಮೀಟರ್ ಮಾತ್ರ ಟ್ರೆಕ್ಕಿಂಗ್ ಮಾಡೇ ಮಾಡಿ. ಹಂಗೆ ಮಾತ್ರ ಹೋಗ್ಬೇಡಿ. ತುಂಬಾ ಚೆನ್ನಾಗಿದೆ. ಆ ಕಡೆಯಿಂದ ಬೇಕಾದ್ರೆ ಗಾಡಿಯಲ್ಲಿ ಬನ್ನಿ. ಆ ಕಡೆಯಿಂದ ಮಾತ್ರ ಇದರಲ್ಲಿ ಅಷ್ಟೇ. ಚೈತನ್ಯ ಹೆಂಗೆ ಕರ್ಕೊಂಡು ಹೋದ್ರೆ ಫುಲ್ ಟೈಮ್ ಕಂಪ್ಲೀಟ್ ಮಾಡ್ಬೋದು. ಆಮೇಲೆ ಅಷ್ಟೇನಾ ಗೌತಮ್, ಇನ್ನೇನಿಲ್ವಾ? ನಂದೇನಿಲ್ಲ, ಅಷ್ಟೇ ಮುಗೀತು. ಅಷ್ಟೇ ಸಖತ್ತಾಗಿತ್ತು. ಚೆನ್ನಾಗಿತ್ತು. ಹಾ ಆಮೇಲೆ ರಾತ್ರಿ ಒಳ್ಳೆ ಫೈರ್ ಕ್ಯಾಂಪ್ ಇತ್ತು. ಹಾ ಸ್ಟೋರಿಗಳಿದ್ವು. ಹಾ ಸಾಕಾಗಿತ್ತು. ಅಣ್ಣ ನಿಮ್ದೇನಲ್ಲ ಅಣ್ಣ ಏನಾದ್ರು ಹೇಳಿ ಇರ್ಲಿ. ನಿಮ್ಮ ಹೆಸರು ಹೇಳಿ. ಶಿವಮೂರ್ತಿ. ಕೃಷ್ಣಮೂರ್ತಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 13 ವರ್ಷ. ನಮ್ಮ ಬಗ್ಗೆ ಏನು ಅನಿಸ್ತು? 13 ವರ್ಷದಲ್ಲಿ ನಮ್ಮ ಬಗ್ಗೆ ಏನು ಅನಿಸ್ತು? ಇಷ್ಟ ಫುಲ್ ಬೇಗ ಬೇಗ ಬಂದಿದ್ದೀರಾ? ಹಿಂಗೆ ಬೇಗನೆ ಬಂದಿದ್ದೀವಾ? ಆಕ್ಚುಲಿ ಚೆನ್ನಾಗಿರೋದು. ಫ್ರೆಂಡ್ಸ್ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಕೌಂಟ್ ಇದೆ. ಗೌತಮ್ ಮಾನಿ ಅಂತ ಫಾಲೋ ಮಾಡಿ. ವೈಲ್ಡ್ ಲೈಫ್ ಬಗ್ಗೆ ಚೆನ್ನಾಗಿರುತ್ತೆ. ತುಂಬಾ ಯೂಸ್ಫುಲ್ ಇರುತ್ತೆ. ಫಾಲೋ ಮಾಡಿ ಎಲ್ಲ ಬುಕ್ಕಾಳಿ ಫಾಲೋವರ್ಸ್ ಬಂದ್ಮೇಲೆ ದುಡ್ಡು ಮಾಡ್ಕೊಂಡು ಸುಮ್ಮನೆ ಎಲ್ಲ ಇವ್ರೇನೇ ಹೇಳ್ತವ್ರೆ ಕೇಳಿ. ಫಾಲೋ ಮಾಡಿ ಫ್ರೆಂಡ್ಸ್. ಕೇಳೋ ದುಡ್ಡಿಗೋಸ್ಕರ ಎಸ್ ಫ್ರೆಂಡ್ಸ್. 1,000 ರೂಪಾಯಿ ಕೊಡಿಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ತಾರೆ ಫ್ರೆಂಡ್ಸ್ ಅವನು. ಗೌತಮ್ ಸ್ಕೂಲಲ್ಲಿ ಕೂತಿದ್ಯಾ? ಮಾತೆಲ್ಲ ಕೇಳಲ್ಲ, ಬಿದ್ದೋಗ್ಬಿಡ್ತೀರ ಹುಷಾರು. ಇಲ್ಲ ಫ್ರೆಂಡ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. This is the end of our trekking. ಚೈತನ್ಯ ಬ್ಲಾಗಲ್ಲಿ ಬರಲೇ ಇಲ್ಲ. ಲಾಸ್ಟಲ್ಲಿ ಯಾರೋ ಬರಲಿ. ವ್ಲಾಗ್ ಎಂಡು. ಅಳು ಬೇಗ ಅಳು. ವ್ಲಾಗ್ ಎಂಡು. Journey friends. ಸೋನಾ ಬಾಯ್ ಬಾಯ್ ಬಾಯ್. ವ್ಲಾಗ್ ಎಂಡು. ಮಚ್ಚಿ ವ್ಲಾಗ್ ಎಂಡು. ಕೋಟ್ ಆಫ್ ಥ್ಯಾಂಕ್ಸ್ ಹೇಳು, ಬೇಗ ಹೇಳು. Vote of thanks. This is the one who says vote of thanks at every ಲೊಕೇಶನ್. vacation. We reach our destination. ಮೈಕೈ ಎಲ್ಲ ಬರ್ನ ಹೋಗುತ್ತೆ. We all reached our destination. ನಮ್ಮ ಅಕ್ಕ ಇದಕ್ಕೆ ಮಕ್ಕ ಬರ್ರಿ ಎಲ್ಲ ಅಲ್ಲಿ ಹೋಗೋಣ. ಸ್ಟೇಜ್ ಇತ್ತು ಬನ್ನಿ. ಬಾಯ್ ರಾಕೇಶ. ಬನ್ನಿ ಸ್ಟೇಜ್ ಇದೆ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಮತ್ತೆ ವ್ಲಾಗಿನ ಕಂಟಿನ್ಯೂ ಮಾಡೋಣ. ರಶ್ಮಿತಾ ಮ್ಯಾಮಿಗೆ ಬಾಯ್ ಮಾಡೋಣ. ವ್ಲಾಗ್ ಎಂಡ್ ಆಗ್ತಾ ಇದೆ. ಏನಾರು ಹೇಳಿ ಮ್ಯಾಮ್, ನಿಮ್ಮ ಅಭಿಪ್ರಾಯ ಏನಾರು ಹೇಳಿ. ನೀವು ಮನೆಗೆ ಹೋಗಕ್ಕೂ ನಂಗೆ ಇವೆಲ್ಲ ಹಾಕಲ್ಲ ಬಿಡಿ, ಇವೆಲ್ಲ ಕಟ್ಟು ಇವೆಲ್ಲ ಕಟ್ಟು. ನೀವು ಮನೆಗೆ ಹೋಗಕ್ಕೂ ನಂಗೆ ಮೆಸೇಜ್ ಹಾಕಿ. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು.